ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಧ್ಯಾನ ಅದರ ಪರಿಧಿಯಲ್ಲಿ ಇರುವುದು. ಆದ್ದರಿಂದ ಸಮಯ ಮಾಡಿಕೊಂಡು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಿ. ಇಂದಿನ ದಿನ ಲಕ್ಷ್ಯದ ಕಡೆ ಗಮನ ಕೇಂದ್ರೀಕರಿತಗೊಳಿಸಲು ತುಂಬಾ ಒಳ್ಳೆಯದು. ಇಂದಿನ ದಿವಸವು ನಿಮ್ಮ ಪ್ರೀತಿಗೆ ಒಳ್ಳೆಯ ಸಂಕೇತವನ್ನು ತರುವುದು. ಒಬ್ಬೊಂಟಿಗರಿಗೆ ನಿಮ್ಮ ಜೊತೆಗಾರರೊಂದಿಗೆ ಭೇಟಿಯಾಗುವುದು. ಆದರೆ ಮೊದಲೇ ನೀವು ಯಾವುದಾದರೂ ಸಂಬಂಧದಲ್ಲಿದ್ದರೆ ನೀವು ಇಂದು ತಿಳಿಯುವಿರಿ ನಿಮ್ಮ ಜೊತೆಗಾರ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂದು. ನೀವು ಅವರಿಗೆ ಬಹಳ ಪ್ರೀತಿ ಕೊಡಲು ಪ್ರಯತ್ನಿಸಿ. ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ. ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ. ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ. ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ. ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ. ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು. ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ. ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ. ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ, ಇದರಿಂದ ಲಾಭವಾಗುವುದು. ಇಂದು ನೀವು ನಿಮ್ಮ ಆರೋಗ್ಯದ ಕಾರಣವನ್ನು ನೋಡಿ, ಉದಾಹರಣೆಗೆ ದಿನ ಹಲ್ಲನ್ನು ಉಜ್ಜುವುದು ಇತ್ಯಾದಿ. ನೀವು ಈಗ ಸ್ವಲ್ಪ ಕಾಳಜಿ ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಗುವುದು. ಆರೋಗ್ಯವೇ ಭಾಗ್ಯವಾಗಿದೆ. ವೃಷಭ ರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ. ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು. ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ. ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಕೊನೆಗೆ ನಿಮ್ಮ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲವಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪದ ಅನುಭವವಾಗುತ್ತದೆ. ಇವತ್ತು ನೀವು ಖುಷಿಯಿಂದ ಇರುವಿರಿ. ಇಂದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಅತೀವವಾಗಿದೆ. ಇಂದು ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಿರಿ. ನಿಮ್ಮ ಕಾರ್ಯಕ್ಷಮತೆಯ ಅಂತಿಮ ಹಾಗೂ ನೀವು ಎಲ್ಲರ ಅಪೇಕ್ಷೆಯಂತೆ ಒಳ್ಳೆಯವರಾಗಿರುವಿರಿ. ಇಂದು ನಿಮ್ಮ ಕೆಲಸವನ್ನು ಬಹಳಷ್ಟು ಉತ್ತಮಗೊಳಿಸುವಿರಿ ಹಾಗೂ ನಿಮ್ಮ ಪ್ರದರ್ಶನವು ಉತ್ತಮವಾಗಿರುವುದು. ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುವುದಂತೂ ನಿಜ. ಪ್ರೊಫೆಷನಲ್ ವಿಷಯಗಳಲ್ಲಿ ಇಂದು ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡಿ ತೋರಿಸುವ ದಿನ. ಆದ್ದರಿಂದ ಇದಕ್ಕಾಗಿ ಯೋಜನೆಗಳನ್ನು ಮಾಡಿಕೊಂಡು ನಡೆಯಿರಿ. ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ನಿಯಮಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇದೆ. ನೀವು ನಿಮ್ಮ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು. ನಿಮ್ಮ ಈ ಯೋಗ್ಯತೆಯ ಉಪಯೋಗವನ್ನು ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ಮಾಡಿಕೊಳ್ಳಿ. ನೀವು ನಿಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇಚ್ಛಿಸುವುದಾದರೆ ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನ ನೀಡಿ ಮತ್ತು ವ್ಯಾಯಾಮದ ಬಗ್ಗೆಯೂ ಗಮನ ನೀಡಿ. ಇಂದು ನಿಮಗೆ ಜಿಮ್ ಅನ್ನು ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಎನ್ನಿಸುವುದು. ಆದರೆ ನೀವು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವಿರಿ. ನೀವು ನಿಯಮದ ಅನುಸಾರ ನಡೆಯಿರಿ. ನೀವು ಭವಿಷ್ಯದಲ್ಲಿ ಇದರ ಲಾಭ ಪಡೆಯುವಿರಿ. ಮಿಥುನ ರಾಶಿ, ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ಯಾವುದೇ ರೀತಿಯ ಜಗಳ ಮಾಡಿಕೊಳ್ಳದಿರಿ. ಈ ಸಮಯದಲ್ಲಿ ಸ್ವಲ್ಪ ಜಗಳವಾಗುವ ಸಂಭವವಿದೆ. ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ. ಏನೇ ಮಾತನಾಡಿದರೂ ಯೋಚನೆ ಮಾಡಿ ಮಾತನಾಡಿ. ಇದರಿಂದ ನೀವು ಬೇಡದಿರುವ ತೊಂದರೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಿರಿ. ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ. ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ. ಆದರೆ ಅವರು ತುಂಬಾ ನಿಕಟವಾಗಿರುವುದಿಲ್ಲ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ. ಈ ರೀತಿಯೂ ಆಗಬಹುದು. ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ. ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ, ಶ್ರೇಷ್ಠವಾಗಿದೆ. ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆ ಯೋಗ ಚೆನ್ನಾಗಿ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ. ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ. ಇಂದು ಖರ್ಚು ಹೆಚ್ಚಿದೆ. ಆದ್ದರಿಂದ ಕೈಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಂಡು ಖರ್ಚು ಮಾಡುವುದರಲ್ಲಿ ಬುದ್ಧಿವಂತಿಕೆ ಇದೆ. ಈ ಕಠಿಣ ಸ್ಥಿತಿಯನ್ನು ಹುಷಾರಾಗಿ ಕಳೆದುಕೊಳ್ಳುವುದರಲ್ಲೇ ನಿಮ್ಮ ಬುದ್ಧಿವಂತಿಕೆ ಇದೆ. ನಿಮ್ಮ ಮನಸ್ಸಿನ ಶಾಂತಿ ಎಲ್ಲ ಐಶ್ವರ್ಯಕ್ಕಿಂತ ಹೆಚ್ಚು. ಈ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಸಾಕು, ಎಲ್ಲ ನಿರಾಳವಾಗುವುದು. ನಿಮ್ಮ ಕಂಪ್ಯೂಟರ್ ಮತ್ತು ಕಾಗದ ಫೈಲ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ.
ತುಂಬ ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ ಹಾಗೂ ವೇಗವಾಗಿ ಹೋಗುವುದರಿಂದ ಉಳಿದುಕೊಳ್ಳಿ. ಇಂದು ನೀವು ಹೆಚ್ಚು ತಾಳ್ಮೆಯಿಂದ ಇರುವ ಅವಶ್ಯಕತೆ ಇದೆ. ವಿಶೇಷವಾಗಿ ಹೈವೇಗಳಲ್ಲಿ ಎಲ್ಲಿ ಸ್ಪೀಡ್ ಹೆಚ್ಚು ಇರುತ್ತದೋ ಅಲ್ಲಿ ಇಂದು ರಸ್ತೆ ಅಪಘಾತವಾಗುವ ಸಂಕೇತವಿದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಸೀಟ್ ಬೆಲ್ಟ್ ಅನ್ನು ಉಪಯೋಗಿಸಿ ಹಾಗೂ ಕಡಿಮೆ ವೇಗದಲ್ಲಿ ಹಾಗೂ ಗಮನವಿಟ್ಟು ವಾಹನವನ್ನು ಓಡಿಸಿ. ಕರ್ಕರಾಶಿ, ಒಳ್ಳೆಯ ಸ್ನೇಹಿತರು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ. ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಹಾಗೂ ಅವರಿಂದ ಅವರ ಸಕಾರಾತ್ಮಕ ಉತ್ತರ ಪಡೆಯಿರಿ. ನಿಮ್ಮ ನಕಾರಾತ್ಮಕವನ್ನು ಮರೆಮಾಡಬೇಡಿ. ಮುಂದೆ ಅದು ನಿಮ್ಮ ದಾರಿಗೆ ಮುಳ್ಳಾಗಬಹುದು. ಕೆಲವು ರಹಸ್ಯಗಳು ಹೊರಗೆ ಬರುವುದರಿಂದ ಹಾಗೂ ತಪ್ಪು ತಿಳುವಳಿಕೆಯಿಂದ ನೀವು ಅದರೊಳಗೆ ಬೀಳಬಹುದು. ಗ್ರಹಗಳ ಕಾರಣದಿಂದ ಇಂದು ನೀವು ನಿಮ್ಮ ಪ್ರೀತಿಯ ಜೊತೆಗೆ ಖುಷಿಯನ್ನು ಅನುಭವಿಸುವಿರಿ. ಇಬ್ಬರಿಗೂ ಯಾವುದು ಇಷ್ಟವಾಗುವುದೋ ಅದನ್ನು ಮಾಡಿ. ಇದರಿಂದ ನೀವು ಪ್ರೀತಿಯನ್ನು ಅನುಭವಿಸುವಿರಿ. ನೀವೇನಾದರೂ ವ್ಯರ್ಥವಾಗಿ ಕಾಲ ಕಳೆಯುತ್ತಿರುವುದಾದರೆ ಈ ಸಮಯ ನಿಮಗಾಗಿ ಒಳ್ಳೆಯ ಸಂದೇಶವನ್ನು ತರಬಹುದು. ಕೆಲಸಗಳು ಆಗದೆಯೂ ಇರಬಹುದು. ಅದಕ್ಕಾಗಿ ನೀವು ಕಾಯುತ್ತಿರಲೂಬಹುದು. ಆದರೆ ನಿಮಗೆ ನಿಮ್ಮಷ್ಟಕ್ಕೆ ನೀವೇ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅದರಿಂದ ನಿಮ್ಮ ಪರಿಸ್ಥಿತಿ ಸುಧಾರಿಸುವುದು. ಈ ಸಮಯದ ಸದುಪಯೋಗ ಮಾಡಿಕೊಂಡು ಹಣವನ್ನು ಸಂಪಾದಿಸಬೇಕಾಗುವುದು. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಪ್ರಶ್ನೆ ಇದೆಯೋ ಇಂದಿನ ದಿನ ನಿಮ್ಮದು. ಇಂದು ಸ್ವಲ್ಪ ದೊಡ್ಡ ಆರ್ಥಿಕ ಲಾಭವೇ ಆಗುವುದು. ನಿಮ್ಮಂತಹ ಕೆಲವು ಜನರಿಗೆ ದಕ್ಷತೆ ಹೆಚ್ಚಿಸುವ ಕೋರ್ಸ್ ತುಂಬಾ ಸಹಾಯವಾಗಿ ಸಾಬೀತು ಆಗುವುದು. ಇಂದು ನೀವು ಗಂಭೀರವಾಗಿ ಯೋಚಿಸಿ ದೀರ್ಘಾವಧಿಯವರೆಗೆ ಸಿಗುವಂತಹ ಆರ್ಥಿಕ ಲಾಭಕ್ಕಾಗಿ ನೀವು ಏನು ಮಾಡಬಹುದು ಎಂದು. ನಿಮ್ಮ ಓದಿಗೆ ಮತ್ತು ಟ್ರೈನಿಂಗಿಗೆ ಖರ್ಚು ಮಾಡಿದ ಹಣ ವ್ಯರ್ಥವಾಗುವುದಿಲ್ಲ. ಇದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುವುದು. ನಿಮ್ಮ ಮೇಲೆ ನೀವು ಖರ್ಚು ಮಾಡಿ. ಹೆಚ್ಚು ಒತ್ತಡದ ಕಾರಣ ನಿಮಗೆ ಅನಿಸುತ್ತದೆ ನೀವು ಹೆಚ್ಚು ಕ್ಯಾಲರಿ ತೆಗೆದುಕೊಂಡಿದ್ದೀರಿ ಎಂದು. ಈ ತೊಂದರೆಯಿಂದ ನೀವು ದೂರವಿರಲು ಹೆಚ್ಚು ವ್ಯಾಯಾಮ ಮಾಡಿರಿ. ನೀವು ಬೆಳಗ್ಗೆ ವಾಕಿಂಗ್ ಕಳೆಯಲು ಹೋಗಬಹುದು ಅಥವಾ ಟ್ರೇಡ್ ಮಿಲ್ನಲ್ಲಿ 5 ನಿಮಿಷ ಹೆಚ್ಚು ಓಡಾಡಬಹುದು. ಏನಾದರೂ ಮಾಡಿ ನೀವು ಮತ್ತೆ ನಿಮ್ಮ ದಾರಿಗೆ ಬಂದು ಬಿಡಿ. ಸಿಂಹರಾಶಿ, ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ. ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನ ಹರಿಸಬಾರದು? ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ. ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವು ದೊರೆಯುತ್ತದೆ. ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನಿಸುವುದಿಲ್ಲ. ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು. ಇದರಿಂದ ನೀವು ತಿಳಿದುಕೊಳ್ಳಿ, ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು. ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡಿ. ಇಂದು ನೀವು ಕಾರ್ಯಾಲಯದ ಸಹಯೋಗಿಯ ಜೊತೆ ಚೆನ್ನಾಗಿ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದಲ್ಲಿ ಕೆಲಸದ ಭಾರದಿಂದ ಸ್ವಲ್ಪ ಉಳಿದಿರುವ ಹಣದ ಆನಂದವನ್ನು ಪಡೆಯಿರಿ. ಈ ಸಮಯವು ಎಲ್ಲರಿಗೂ ಆನಂದದಿಂದ ಇರುವುದಾಗಿದೆ. ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ. ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ. ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ. ನೀವು ಒತ್ತಡ ಕಡಿಮೆ ಮಾಡಿಕೊಳ್ಳಿ, ಇಲ್ಲದಿದ್ದರೆ ತೊಂದರೆ ಹೆಚ್ಚಬಹುದು. ನೆನಪಿನಲ್ಲಿ ಇಡಿ, ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಶಾಂತಿಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಇಂದು ನೀವು ಸಫಲತೆಯನ್ನು ಪಡೆಯಲು ಶಾಂತಿಯುತವಾಗಿರುವ ಅವಶ್ಯಕತೆ ಇದೆ. ಕನ್ಯಾ ರಾಶಿ, ಇಂದು ನೀವು ಯಾವುದಾದರೂ ಪರಿವಾರದ ಸಮಾರಂಭದಲ್ಲಿ ಚೆನ್ನಾಗಿ ಡಾನ್ಸ್ ಮಾಡುವಿರಿ. ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ಎಲ್ಲರ ಜೊತೆ ಮಧುರವಾಗಿದೆ. ಇದರಿಂದ ನಿಮಗೆ ನಿಮ್ಮವರಿಂದ ಅಧಿಕ ಸಂತೋಷ ಸಿಗುತ್ತದೆ. ಈ ಬಂಗಾರದಂತಹ ಕ್ಷಣಗಳ ಆನಂದ ಪಡೆಯಿರಿ, ಏಕೆಂದರೆ ಇದೇ ಕ್ಷಣಗಳು ಮುಂದೆ ನಿಮ್ಮ ಸವಿ ನೆನಪುಗಳಾಗುತ್ತವೆ. ಹಿಂದಿನ ದಿನದಿಂದ ಯಾವ ಪಾರಿವಾರಿಕ ವಿಷಯದ ಸಮಸ್ಯೆಯಿಂದ ನೀವು ಟೆನ್ಷನ್ನಲ್ಲಿ ಇದ್ದೀರೋ ಅದು ಇವತ್ತು ದೂರ ಆಗುತ್ತದೆ. ಈ ಸಮಯದ ಉಪಯೋಗ ಕಂಡುಕೊಳ್ಳಿ ಮತ್ತು ನಿಮ್ಮ ಪರಿವಾರಕ್ಕೆ ಈ ರೀತಿ ನಂಬಿಸಿ ನೀವು ಅವರನ್ನು ತುಂಬಾ ಪ್ರೀತಿಸುತ್ತೀರಿ ಎಂದು ಮತ್ತು ಅವರ ಶುಭ ಕಾಮನೆಗಳಿಗೆ ತುಂಬಾ ಮಹತ್ವ ಕೊಡುತ್ತೀರಿ ಎಂದು. ಈ ಕಾರಣದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಮುಂದಿನ ಭವಿಷ್ಯವು ಜಾಸ್ತಿ ಮೇಲಿದೆ ಎಂದು. ನಿಮ್ಮ ಉತ್ಸಾಹವು ಇಂದು ಅಂತಿಮವಾಗಿದೆ. ಇಂದು ನೀವು ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಪಾರು ಮಾಡಬಹುದು. ನಿಮ್ಮ ಪ್ರತಿಯೋಗಿಗಳಿಗೆ ಆಶ್ಚರ್ಯಚಕಿತರಂತೆ ಮಾಡಿ ನೀವು ಕೆಲಸ ಮಾಡುತ್ತೀರಿ. ಈ ಸಮಯದ ಸದುಪಯೋಗ ಮಾಡಿಕೊಳ್ಳಿ. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ
ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ತುಂಬ ದಿನಗಳ ನಂತರ ನಿಮಗೆ ನೀವು ಫಿಟ್ ಇರುವಿರೆಂದು ಅನಿಸುವುದು. ಯಾರೇ ಶಾರೀರಿಕ ಕಾಯಿಲೆಯಿಂದ ನರಳುತ್ತಿದ್ದರೂ ಇಂದು ಅವರ ಆರೋಗ್ಯದಲ್ಲಿ ಮೊದಲಿಗಿಂತ ಹೆಚ್ಚು ಸುಧಾರಣೆ ಕಾಣುವುದು. ನೀವು ವ್ಯಾಯಾಮ ಮಾಡುವ ನಿಮ್ಮ ಅಭ್ಯಾಸವನ್ನು ಹಾಗೆಯೇ ಮುಂದುವರಿಸಿ. ಇದರ ಫಲವನ್ನು ನೀವು ಈಗ ಹಾಗೂ ಮುಂದೆಯೂ ನೋಡುವಿರಿ. ತುಲಾರಾಶಿ, ಇಂದು ಬಹುಶಃ ನೀವು ನಿಮ್ಮ ಇಚ್ಛೆ ಹಾಗೂ ಜವಾಬ್ದಾರಿಗಳ ನಡುವೆ ನಲುಗುವುದನ್ನು ನೋಡುತ್ತೀರಿ. ಒಂದು ಕಡೆ ನೀವು ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವಿರಿ, ಹಾಗೆಯೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಲು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಸಮತೋಲನವನ್ನು ಇಟ್ಟುಕೊಂಡರೆ ನಿಮಗೆ ಯಾವಾಗಲೂ ತೊಂದರೆಯೇ ಬರುವುದಿಲ್ಲ. ಅಂದ ಮೇಲೆ ನಿಧಾನ ಯಾಕೆ ಮಾಡುತ್ತೀರಾ? ಎಲ್ಲರನ್ನೂ ಸಂತೋಷದಿಂದ ಇರಿಸಿ. ಇವತ್ತು ಒಬ್ಬರೇ ಇರುವವರು ಮೊದಲ ಡೇಟಿಂಗಿಗೆ ಹೋಗುವ ಸಂಭವ ಇದೆ. ನಿಮ್ಮ ಪಾರ್ಟ್ನರ್ ಬೇಗನೆ ಸಿಗುವ ಅಥವಾ ಹಿಂದಿನ ಪರಿಚಯದವರು ಆಗಿರಬಹುದು. ಏನಾದರೂ ಆಗಲಿ, ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಪೂರ್ತಿ ಡೀಟೇಲ್ ಆಗಿ ಎಲ್ಲಾ ಮಾತನ್ನು ಆಡುವಿರಿ ಮತ್ತು ನಿಮ್ಮಿಬ್ಬರ ಸಂಬಂಧ ಬೇಗ ಮುಗಿದು ಹೋಗುತ್ತದೆ. ಇವತ್ತು ನಿಮ್ಮ ಕಾಲು ತಡೆಯುತ್ತಾ ಇರುವ ಹಾಗೆ ಕಾಣಿಸುತ್ತದೆ. ನೀವೇನಾದರೂ ಫ್ಯಾಷನ್ ಉದ್ಯೋಗದಲ್ಲಿ ಮಾಡೆಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವಿರಾದರೆ ಇಂದಿನ ದಿನ ಲಾಭದಾಯಕವಾಗಿದೆ. ನೀವೇನಾದರೂ ದೊಡ್ಡ ಟೆಂಡರ್ ಅನ್ನು ಎದುರು ನೋಡುತ್ತಿರುವಿರಾದರೆ ಇಂದು ಆ ಟೆಂಡರ್ ನಿಮಗೆ ಸಿಗಬಲ್ಲದು. ಇಂದು ನಿಮ್ಮ ಎಲ್ಲಾ ಸಂಪರ್ಕ ಅಥವಾ ತಯಾರಿಗಳೆಲ್ಲವೂ ಪೂರ್ಣವಾಗುವುದರಿಂದ ಯಾವುದೇ ಅವಕಾಶವೂ ಕೈಬಿಡದೆ ಹೋಗಬಾರದೆಂಬುದು ನೆನಪಿರಲಿ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ. ಹೊಸವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶಗಳು ದೊರೆಯುವವು ಹಾಗೂ ನೀವು ಮೊದಲೇ ಇದರಲ್ಲಿ ಇದ್ದರೆ ಇರುವ ಕೆಲಸಗಳು ತುಂಬಾ ಚೆನ್ನಾಗಿ ನಡೆಯುವವು. ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವಾಗ ನಿಮಗೆ ಪೆಟ್ಟಾಗಬಹುದು. ಇಂದು ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ನಿಮಗೆ ಕೆಲಸದ ಒತ್ತಡ ಬೀಳುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ಯಾವುದೇ ಭಾರವಾದ ವಸ್ತುವನ್ನು ಎತ್ತುವಾಗ ನೀವು ತುಂಬಾ ಸಮಾಧಾನದಿಂದ ಹಾಗೂ ಸಾವಧಾನದಿಂದ ಇರಬೇಕು. ಏಕೆಂದರೆ ನೀವು ನಿಮ್ಮನ್ನು ಯಾವುದೇ ತರಹದ ಪೆಟ್ಟಾಗದಂತೆ ಉಳಿಸಲು ಇದು ಅವಶ್ಯಕ. ವೃಶ್ಚಿಕ ರಾಶಿ, ನೀವೇನಾದರೂ ನಿಮ್ಮವರ ಜೊತೆ ಹೊರಗೆ ಹೋಗಲು ಬಯಸುತ್ತಿದ್ದರೆ ಇದು ಒಳ್ಳೆಯ ಸಮಯ. ಈ ಯಾತ್ರೆಯಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಹಾಗೂ ನೀವು ಚೆನ್ನಾಗಿ ಮಜಾ ಮಾಡುವಿರಿ. ನಿಮ್ಮ ಈ ಯಾತ್ರೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ. ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ. ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ. ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ. ನಿಮಗೆ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ನೀವು ವ್ಯವಸಾಯದ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತೀರಿ. ನಿಮಗೆ ಒಳ್ಳೆಯ ಅಥವಾ ಕಷ್ಟದ ಕೆಲಸದ ಬಗ್ಗೆ ಯೋಚಿಸಬೇಕಾಗಿದೆ. ಇದರಿಂದ ಲಾಭವಾಗುತ್ತದೆ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ. ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು. ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ. ನೆನಪಿನಲ್ಲಿ ಇಡಿ, ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ. ಇಂದು ನಿಮಗೆ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಎಂದು ತಿಳಿದು ತುಂಬಾ ಸಂತೋಷವಾಗುವುದು. ಆದ್ದರಿಂದ ಯಾವುದೇ ತೊಂದರೆ ಬಂದರೂ ನೀವು ಅದನ್ನು ಆರಾಮಾಗಿ ತೆಗೆದುಕೊಂಡು ಮರೆತು ಬಿಡಬಹುದು. ಭೂತಕಾಲದಲ್ಲಿ ನೀವು ನಿಮ್ಮ ಪ್ರಿಯ ಜನರಿಗೆ ಒಳ್ಳೆಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿದ್ದೀರಿ. ಈಗ ಅವರ ಸಮಯ ನಿಮಗೆ ಸಹಾಯ ನೀಡಲು, ಏಕೆಂದರೆ ನಿಮಗೆ ಅದರ ಅವಶ್ಯಕತೆ ಇದೆ. ಧನುರಾಶಿ, ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ. ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ. ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಳಬೇಡಿ. ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ. ಇಂದು ನಿಮ್ಮ ಎಲ್ಲ ಅಡೆತಡೆಗಳು ದೂರ ಹೋಗುತ್ತವೆ. ಇದು ಮೊದಲೇ ಯೋಚಿಸಿದ ಕಡೆಗೆ ಮುಂದೆ ಹೋಗುತ್ತದೆ. ನಿಮ್ಮ ಪರಿವಾರದವರು ಆಗ ನಿಮ್ಮ ಪ್ರೇಮಿಯು ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿಕೊಳ್ಳುತ್ತಾರೆ. ಈ ಸಮಯದ ಆನಂದ ಪಡೆಯಿರಿ. ಈ ವಿಶ್ವಾಸವನ್ನು ಜಾಸ್ತಿ ಗೆಲ್ಲಲು ಮಾಡಿಕೊಳ್ಳಿ. ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ. ಅದೇನೆಂದ್ರೆ, ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ. ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ. ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತವೆ ಎಂದು. ಈ ಸಮಯದಲ್ಲಿ ಮಾಡಿದಂತಹ ಆರ್ಥಿಕ ಹಣ ಹೂಡಿಕೆ ಅತ್ಯಧಿಕ ಫಲದಾಯಕವಾಗಬಹುದು. ಇದರ ಅರ್ಥ ನೀವು
ಈ ಅವಕಾಶದ ಲಾಭ ಪಡೆಯಲು ನಿಮ್ಮ ವ್ಯಾವಹಾರಿಕೆಯ ಹೂಡಿಕೆಯನ್ನು ಬಿಟ್ಟುಬಿಡಿ ಎಂದಲ್ಲ. ನೀವು ನಿಮ್ಮ ಪೂರ್ತಿ ಹಣವನ್ನು ಹೂಡಲು ಸರಿಯಾಗಿ ಯೋಚಿಸಿ ಮಾಡಿ. ಸಣ್ಣ ವ್ಯವಹಾರವಾದರೂ ಪರವಾಗಿಲ್ಲ, ಗಟ್ಟಿಯಾದ ತಳಪಾಯವನ್ನು ಇಟ್ಟುಕೊಳ್ಳಲು ಉಪಯುಕ್ತ ಮಾತುಗಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ. ಬೇಡದೇ ಇರುವಂತಹ ಒತ್ತಡವನ್ನು ನಿಮ್ಮ ಮೇಲೆ ಹೇರಿಕೊಳ್ಳಬೇಡಿ. ಇಲ್ಲದಿದ್ದರೆ ಇದರ ದುಷ್ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳಬಹುದು. ಹೆಚ್ಚು ಒತ್ತಡದಿಂದ ನೀವು ಕಾಯಿಲೆ ಬೀಳಬಹುದು. ಅದರ ಪ್ರಭಾವವನ್ನು ಸ್ವಲ್ಪ ದಿನಗಳಲ್ಲೇ ಅಥವಾ ತುಂಬಾ ದಿನಗಳ ನಂತರ ನೋಡಬಹುದು. ಯೋಗ ಹಾಗೂ ಧ್ಯಾನ ಮಾಡುವುದರಿಂದ ವಿಶ್ರಾಂತಿ ದೊರೆಯುವುದು ಹಾಗೂ ಆರೋಗ್ಯ ಸುಧಾರಿಸುವುದು. ಮಕರ ರಾಶಿ, ಇಂದು ನಿಮಗೆ ಮನೆ ಹಾಗೂ ಕೆಲಸದಲ್ಲಿ ತುಂಬಾ ಚಿಂತೆ ಆಗುತ್ತದೆ. ತುಂಬಾ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. ನೀವು ನಿಯತ್ತಾಗಿ ಎಲ್ಲರಿಗೂ ಸಲಹೆಗಳನ್ನು ಕೊಡಿ ಹಾಗೂ ನೀವು ಮಾಡುತ್ತಿರುವ ಕೆಲಸದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಈ ಕೆಟ್ಟ ಸಮಯ ಬೇಗನೆ ಹೊರಟು ಹೋಗುವುದು ಹಾಗೂ ಎಲ್ಲವೂ ಸಾಮಾನ್ಯದಂತೆ ಆಗುವುದು. ಅವರ ಪ್ರೀತಿಯ ವಿಷಯದಲ್ಲಿ ನಿರಾಶರಾಗಿರುವವರಿಗೆ ಇವತ್ತು ಆಶಾಕಿರಣವು ಕಾಣಿಸುತ್ತದೆ. ಪಾರ್ಟ್ನರ್ ಫೈನಲ್ ಆಗಿ ಸಿಗುವುದಕ್ಕೆ ಸಮಯ ಬೇಕಾಗುತ್ತದೆ. ಆದರೆ ಇಬ್ಬರು ಒಬ್ಬೊಬ್ಬರೇ ಇರುವವರ ಪರಿಚಯ ಮುಂದುವರಿಯುವ ಸಂಭವವಿದೆ. ನಿರಾಶೆ ಪಡಬೇಡಿ. ಜನಗಳ ಸಂಪರ್ಕದಲ್ಲಿರಿ. ಪಾರ್ಟ್ನರ್ ಸಿಗುವ ಪ್ರಬಲವಾದ ಸಂಭವವಿದೆ. ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದರೆ ಇಂದು ಅದರಿಂದ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ. ನಿಮ್ಮ ಹಿಂದಿನ ಮಿತ್ರರಿಂದ ಯಾವುದೋ ಹೊಸ ಸಂಭಾವನೆಯ ವಿಷಯ ಸಿಗುತ್ತದೆ. ಇಂದಿನ ಎಲ್ಲ ಅವಕಾಶಗಳನ್ನು ಸರಿಯಾಗಿ ನೋಡಿ ಮತ್ತು ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಹುಡುಕಿ. ಇಂದು ಯಾವುದೇ ಕಾರಣಕ್ಕೂ ಸಮಯಕ್ಕೆ ಬಾರದ ಮಾತನ್ನು ಆಡಬೇಡಿ, ಏಕೆಂದರೆ ಮುಂದೆ ಇದೇ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಮಾರುಕಟ್ಟೆಯ ಈ ಸ್ಥಿತಿಯ ಕಾರಣವೇ ಚಿಕ್ಕ ನಿವೇಶನವು ಉಪಯೋಗಕ್ಕೆ ಬರುವುದಿಲ್ಲ. ನೀವು ನಿಮ್ಮ ಎಲ್ಲ ಪೈಸೆಯನ್ನು ತುಂಬಾ ದೂರದ ಯಾವುದಾದ್ರೂ ಯೋಜನೆಗೆ ಹಾಕಿ ಅದನ್ನು ಮರೆತು ಬಿಡುವುದು ಒಳ್ಳೆಯದು. ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು. ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ, ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ. ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ, ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು. ಇಂದು ನೀವು ಈಜು ಬರದಿದ್ದರೆ ಆಳವಾದ ನೀರಿನ ಹತ್ತಿರ ಹೋಗಬೇಡಿ. ಇಂದು ನೀರಿನಿಂದ ಯಾವುದಾದರೂ ಪೆಟ್ಟಾಗಬಹುದು, ಇಲ್ಲ ದುರ್ಘಟನೆ ನಡೆಯಬಹುದು. ನಿಮ್ಮ ಬೇಜವಾಬ್ದಾರಿಯಿಂದ ಇದ್ದರೆ ನಿಮಗೆ ನಷ್ಟವಾಗುತ್ತದೆ. ಆದ್ದರಿಂದ ಯಾವುದಾದರೂ ದುರ್ಘಟನೆ ನಡೆಯುವ ಮೊದಲು ನಿಮ್ಮನ್ನು ನೀವು ಕಾಪಾಡಿಕೊಂಡರೆ ಒಳ್ಳೆಯದು. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವ ಬದಲು ಮೊದಲೇ ನಿಮ್ಮನ್ನು ನೀವು ಸುರಕ್ಷಿತಗೊಳಿಸಿಕೊಂಡರೆ ಒಳ್ಳೆಯದು. ಆದ್ದರಿಂದ ಅದು ಕಡಿಮೆ ನೀರಿದ್ದರೂ ನೀವು ಈಜಲು ಹೋಗಬೇಡಿ. ಕುಂಭರಾಶಿ, ಇಂದು ಏನಾದರೂ ಬೇರೆಯದನ್ನು ಮಾಡುವ ದಿನ. ನೀವು ತುಂಬಾ ದಿನಗಳಿಂದ ಯಾವುದೇ ಯಾತ್ರೆಗೆ ಹೋಗಲು ಯೋಚಿಸುತ್ತಿದ್ದೀರಿ. ನಿಮ್ಮ ಈ ಯೋಜನೆ ಇಂದು ವಾಸ್ತವಿಕ ರೂಪವನ್ನು ಪಡೆಯಬಹುದು. ಈ ಯಾತ್ರೆ ತುಂಬಾ ಮಜವಾಗಿರುತ್ತದೆ. ಈ ಸಮಯದ ಪ್ರಯೋಗವನ್ನು ನಿಮ್ಮ ಜೀವನದ ಕ್ಷಣಗಳನ್ನು ಸುಂದರ ಮಾಡಲು ಉಪಯೋಗಿಸಿ. ಇಂದು ಹೊಸ ವ್ಯಕ್ತಿಯನ್ನು ಭೇಟಿಯಾದರೆ ಅವರು ಜೀವನದಲ್ಲಿ ಖುಷಿ ತರುತ್ತಾರೆ. ಅವರನ್ನು ಭೇಟಿಯಾಗುವ ಬಗ್ಗೆ ನೀವು ಕಲ್ಪನೆಯನ್ನು ಸಹ ಮಾಡಿರುವುದಿಲ್ಲ. ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ಇಂದು ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಯ ಪ್ರದರ್ಶನದಿಂದ ಸಂತುಷ್ಟತೆ ಸಿಗುವುದು. ನೀವು ನಿಮ್ಮ ವ್ಯಾವಹಾರಿಕ ಗುರಿಗಾಗಿ ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮ ಗುರಿಯನ್ನು ಸಾಧಿಸಬಹುದಾಗಿದೆ. ಯಾವುದೇ ಒಂದು ಅಥವಾ ಎರಡು ಕ್ಷೇತ್ರದಲ್ಲಿ ಹಿಂದುಳಿದಿದ್ದಲ್ಲಿ ಅದರಿಂದ ಚಿಂತಿತರಾಗದಿರಿ, ಏಕೆಂದರೆ ನಿಮ್ಮ ಪೂರ್ಣ ಪ್ರಗತಿಯು ಸಕಾರಾತ್ಮಕವಾಗಿದೆ. ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ತುಂಬಾ ದೊಡ್ಡ ಮೊತ್ತದಲ್ಲಿ ಹಣವನ್ನು ದೊರೆಯುವಂತೆ ಮಾಡುವುದು. ಸದ್ಯಕ್ಕೆ ನಿಮ್ಮ ಸೃಜನಾತ್ಮಕ ಯೋಗ್ಯತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶಿತವಾಗಿದೆ. ನಿಮಗೆ ನಿಶ್ಚಿತ ರೂಪದಲ್ಲಿ ಆರ್ಥಿಕ ಪುರಸ್ಕಾರ ಪ್ರಾಪ್ತಿಯಾಗುವುದು. ಅದು ನಿಮ್ಮ ಉತ್ತಮ ವಿಚಾರದ ಪ್ರತಿಫಲವಾಗಿದೆ. ನೀವು ನಿಮ್ಮ ಸಂಪಾದನೆಯನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿ, ಏಕೆಂದರೆ ಬೇರೆಯವರಿಗೆ ನಿಮ್ಮ ಲಾಭ ತೆಗೆದುಕೊಳ್ಳುವುದು ಬೇಡ. ಆರ್ಥಿಕ ಲಾಭ ನಿಮ್ಮ ಪ್ರಯತ್ನಗಳ ಮೇಲೆ ನಿರ್ಧಾರಿತವಾಗಿದೆ. ಇಂದು ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇಂದಿನ ಕಾಲದ ಜೀವನ ಶೈಲಿಯಲ್ಲಿರುವಂತಹ ಹಲವು ಒತ್ತಡಗಳ ಕಾರಣ ನಾವು ಮನರಂಜನೆಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ನೀವು ಹೀಗೆ ಓಡಿಸುವಂತಹ ಕೆಲಸಗಳಿಂದ ದೂರವಿರಿಸಿ. ಇಲ್ಲದಿದ್ದರೆ ನೀವು ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡೆದುಕೊಳ್ಳಲಾರಿರಿ. ನೀವು ಸ್ವಲ್ಪ ಸಮಯವನ್ನು ಖಂಡಿತವಾಗಿ ಮೀಸಲಿರಿಸಿ. ಅದರಿಂದ ನೀವು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಮೀನರಾಶಿ, ಉನ್ನತ ಅಧಿಕಾರಿಯೊಡನೆ ನಿಮಗೆ ಹೊಂದುವುದಿಲ್ಲ. ಆದರೆ ನಿಮಗೆ ಒಳ್ಳೆಯದೇನೆಂದರೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸಿಕೊಳ್ಳಿ. ನೀವು ನಿಮ್ಮ ಮಾತನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿ. ನೀವು ನಿಮಗೆ ಪದೇ ಪದೇ ನೆನಪಿಸಿಕೊಳ್ಳಿ, ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ಎಂದು. ಇಂದಿನ ದಿನ ನಿಮಗೆ ಪತ್ನಿಯ ಮೇಲೆ ಇರುವ ಶಂಕೆಯು ದೂರ ಹೋಗುವ ದಿನ. ಜೀವನ ಸಂಗಾತಿ ಹುಡುಕಲು ಮನಸ್ಸಿನ ಮಾತನ್ನು ಕೇಳಿ. ಇಂದು ನೀವು ನಿಮ್ಮ ಪ್ರತಿಭೆಯನ್ನು
ಹೊಸ ಆಯಾಮವನ್ನು ದೊರಕಿಸಿಕೊಳ್ಳುವ ವಿಷಯದ ಬಗ್ಗೆ ಯೋಚಿಸುವಿರಿ. ನೀವು ಈ ರೀತಿಯಿಂದ ಹೊಸ ಕೆಲಸಕ್ಕಾಗಿ ನಿಮ್ಮನ್ನು ನೀವು ಚೆನ್ನಾಗಿ ತಯಾರಿ ನಡೆಸಿಕೊಳ್ಳುವಿರಿ. ನೀವು ನಿಮ್ಮ ಕೆಲಸದಿಂದ ಸಂತುಷ್ಟರಾಗಿರುವಿರಿ. ಆದರೂ ಮತ್ತೆ ನಿಮಗೆ ಇದನ್ನು ತಿಳಿದು ಆಶ್ಚರ್ಯವಾಗಬಹುದು, ಏಕೆಂದರೆ ಭವಿಷ್ಯದಲ್ಲಿ ಎಷ್ಟೋ ವಿಕಲ್ಪಗಳು ಇರುವುದು. ನಿಮ್ಮ ನ್ಯೂನತೆಗಳನ್ನು ಹುಡುಕಿ ಹಾಗೂ ಅದರಲ್ಲಿಯೇ ಕೆಲಸ ಮಾಡುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ಹೆಚ್ಚಾಗಿ ಉಜ್ವಲಗೊಳಿಸಿಕೊಳ್ಳಬಲ್ಲಿರಿ. ಇಂದು ನಿಮಗೆ ಆರ್ಥಿಕ ವಿಷಯದಲ್ಲಿ ಯಾವುದಾದರೂ ದೊಡ್ಡ ಪೆಟ್ಟು ಬೀಳಬಹುದು. ನೀವು ಯಾವುದಾದರೂ ಲೋನ್ಗೆ ನಿವೇದಿಸುತ್ತಿದ್ದರೆ ಅಲ್ಲಿಂದ ನಿಮಗೆ ನಕಾರಾತ್ಮಕ ಉತ್ತರ ದೊರೆಯಬಹುದು ಮತ್ತು ನೀವು ಹಣಕ್ಕಾಗಿ ಬೇರೆ ದಾರಿಯನ್ನು ಹುಡುಕಬೇಕಾಗಬಹುದು. ಆದರೆ ನೀವು ಭರವಸೆ ಇಟ್ಟುಕೊಂಡಿರುವಂತಹ ಕಡೆಯಿಂದಲಂತೂ ನಿಮಗೆ ಹಣ ದೊರೆಯುವುದಿಲ್ಲ. ಇಂದು ನೀವು ಶಾಂತಿಯನ್ನು ಹುಡುಕುವಿರಿ. ಈ ಶಕ್ತಿಯ ಭಾವನೆ ನಿಮಗೆ ಆತ್ಮಬಲ ನೀಡುವುದು. ಅದರಿಂದ ನೀವು ಬೇರೆಯವರನ್ನು ಸಂತೋಷವಾಗಿಡಬಲ್ಲಿರಿ. ಆದ್ದರಿಂದ ನೀವು ಇದನ್ನು ನಿರಂತರವಾಗಿ ಹುಡುಕಲು ಸಮಯ ಹೇಗೆ ಇದ್ದರೂ ಸರಿ ಪ್ರಯತ್ನಿಸಿ. ನಿಮ್ಮ ಆರೋಗ್ಯಪೂರ್ಣ ಮೆದುಳು ನಿಮಗೆ ಒಳ್ಳೆಯ ಆರೋಗ್ಯವಂತ ಶರೀರ ನೀಡುವುದರಲ್ಲಿ ಸಹಾಯ ಮಾಡುತ್ತದೆ.